ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋನ ನಾನು ನಮ್ಮ ಅಕ್ಕನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ನಮ್ಮ ಅಕ್ಕನೂ ಕೂಡ ಇದ್ದಾಳೆ. ಸೊ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದಾಳೆ, ಸೊ ನಾನು ಮಾಡ್ತಾ ಇಲ್ಲ, ಅವಳು ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದ್ದಾಳೆ ಅಂತ ಅವಳನ್ನೇ ಕೇಳೋಣ. ಏನು ರೆಸಿಪಿ ಮಾಡ್ತಾ ಇದೆಯಾ ಇವತ್ತು? ಕೋಡ್ಬಳೆ. ಸೊ ಗೈಸ್, ಬನ್ನಿ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬರೋಣ. ಹಾಗೆ ಈ ವಿಡಿಯೋದಲ್ಲಿ ಸ್ವೀಟ್ ರೆಸಿಪಿನೂ ಕೂಡ ಸೊ ಓಕೆ ಗೈಸ್, ಇವಾಗ ಏನೆಲ್ಲ ಬೇಕು ಅಂತ ಹೇಳಿ ನೋಡೋಣ. ಏನೆಲ್ಲ ತಗೊಂಡಿದ್ಯಾ ಅಂತ ಹೇಳ್ತೀಯಾ? ಅಜ್ವಾಯಿನು, ಓಕೆ, ರವೆ, ಈರುಳ್ಳಿ, ಸಾಂಬಾರು ಸೊಪ್ಪು, ಕರಿಬೇವು, ಮೆಣಸಿನ್ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ, ಜೀರಿಗೆ, ಅಕ್ಕಿ ಹಿಟ್ಟು. ಗೈಸ್, ಇಷ್ಟು ಕೋಳ್ಬಳೆನ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು. ಸೊ ಯಾವ ಥರ ಮಾಡೋದು ಅಂತೇಳಿ ನಾವಿವಾಗ ನೋಡೋಣ. ಓಕೆ, ಇವಾಗ ಸ್ಟಾರ್ಟ್ ಮಾಡ್ತೀಯಾ? ಓಕೆ. ಸೊ ಓಕೆ ಗೈಸ್, ಬನ್ನಿ ನಮ್ಮಕ್ಕ ಯಾವ ಥರ ಕೋಳ್ಬಳೆ ಮಾಡ್ತಾರೆ ಅಂತೇಳಿ ನಾನಿವತ್ತಿನ ತೋರಿಸ್ಕೊಡ್ತೀನಿ. ಸೊ ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ತೋರಿಸಾಗಿದೆ. ನೆಕ್ಸ್ಟು ಯಾವ ಮೆಥಡಲ್ಲಿ ಮಾಡಬೇಕಂತೇಳಿ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಪೀಸಸ್ಗಳನ್ನ ಹಾಕೋತಾ ಇದ್ದಾಳೆ. ಈ ಮಸಾಲೆ ಜೊತೆಗೆ ಕೊಬ್ಬರಿ ಪೀಸಸ್ನ ಹಾಕಿದ್ರೆ ಅದು ಚಿಕ್ಕದಾಗಿ ಉಳ್ಕೊಬಿಡುತ್ತೆ, ನೀಟಾಗಿ ಪೌಡರ್ ಥರ ಪೇಸ್ಟ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಮೊದಲಿಗೆ ಕೊಬ್ಬರಿ ಪೌಡರ್ನ ಮಾಡ್ಕೋಬೇಕು. ಮೊದಲೇ ತೋರಿಸ್ತಾ ಹಾಗೆ ಇನ್ನೆಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನು ಪುಡಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಕೊಬ್ಬರಿ ಪುಡಿ ಅದರೊಳಗಡೆನೆ ಹಾಕ್ಕೊಂಡು ಇನ್ನೊಂದ್ಸರಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಗೈಸ್, ನಮ್ಮ ಅಕ್ಕ ಲೋಟ ಹಿಡಿದ್ರೆ ತೊಳಿಬೇಕಾಗುತ್ತೆ ಅಂತ ಯಾವ ಥರ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತಿರೋ ಹಾಗೆ ಇಷ್ಟು ಗಟ್ಟಿಯಾಗಿ ಇದ್ದರೆ ಸಾಕು ಮಸಾಲೆ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು, ಒಂದು ಮೀಡಿಯಮಲ್ಲಿ ಇರಬೇಕು. ತುಂಬ ಕ್ಲೀನ್ ಪೇಸ್ಟ್ ಕೂಡ ಮಾಡ್ಕೋಬಾರ್ದು, ಸ್ವಲ್ಪ ತರಿ ಸಿಗೋ ಥರ ಮಾಡ್ಕೊಂಡ್ರೆ ಆಯಿತು. ಸೊ ಇವಾಗ ಮಸಾಲೆ ಹೇಗಿರಬೇಕು ಅಂತ ನೋಡಿದ್ರಿ ಅಲ್ವಾ. ಸೊ ನೆಕ್ಸ್ಟ್ ಬನ್ನಿ ಗೈಸ್, ಕೋಳ್ಬಳೆಗೆ ಇನ್ನೇನೆಲ್ಲ ಪ್ರೋಸೆಸ್ ಇದೆ ಅಂತೇಳಿ ನಾನಿವಾಗ ನಿಮಗೆ ತೋರಿಸ್ತೀನಿ. ಸೊ ನೆಕ್ಸ್ಟು ಏನು ಮಾಡಬೇಕಂತ ಅಂದರೆ, ಇವಾಗ ಎಲ್ಲ ಗ್ಯಾಸ್ ಸಮಸ್ಯೆ ಇರೋದೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಸೊ ಹಾಗಾಗಿ ನಮ್ಮಕ್ಕ ಇವಾಗ ಜಾಸ್ತಿ ಒಲೆಯಲ್ಲೇನೆ ಅಡುಗೆಗಳನ್ನು ಮಾಡ್ಕೋತಾ ಇದ್ದಾಳೆ. ಸೊ ಹಾಗಾಗಿ ಇವತ್ತು ನಾವು ಕೂಡ ಕೋಳ್ಬಳೆನ ಇವತ್ತು ಒಲೆಯಲ್ಲಿ ಮಾಡ್ಕೋತಾ ಇದ್ದೀವಿ. ಸೊ ಬನ್ನಿ ನೆಕ್ಸ್ಟು ಏನೆಲ್ಲ ಮಾಡೋದಂತ ಹೇಳಿ ತೋರಿಸ್ತೀನಿ. ಈ ಸಿಚುವೇಶನ್ಗೆ ನಮ್ಮ ಅಕ್ಕಂಗೆ ನಾನು ರೇಗಿಸ್ತಾ ಇದ್ದೆ. ಓದಿದರು ಗೀಚಿದರು ಒಲೆಯ ಬೇಕು ಅಂತ ಸಾಂಗ್ ಹೇಳ್ಬಿಟ್ಟು ಅವಳನ್ನು ರೇಗಿಸ್ತಾ ಇದ್ದೆ. ನೀನು ನೋಡಿದ್ರೆ ನನಗೆ ಇದೇ ಥರ ಸಿಚುವೇಶನ್ ನೆನಪು ಬರ್ತಾಯಿದೆ ಅಂತ ಹೇಳಿ. ಸೊ ಅದಕ್ಕೆ ಅವಳಿಲ್ಲಿ ನಗಾಡಿಕೊಂಡು ಒಲೆಗೆ ಉರಿನ ಹತ್ತಿಸ್ತಾ ಇದ್ಲು. ಸೊ ನೆಕ್ಸ್ಟು ಒಲೆ ಉರಿ ಆದಮೇಲೆ ಸ್ವಲ್ಪ ಬಿಸಿ ಆಗುತ್ತೆ ಅಲ್ವಾ. ಸೊ ಬಾಣಲಿ ಆವಾಗ ನೀಟಾಗಿ ಅಕ್ಕಿ ಹಿಟ್ಟು ಏನಿದೆ ಅದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಗ್ಯಾಸಲ್ಲಾದರೆ ಲೋ ಫ್ಲೇಮು, ಮಿಡಲ್ಲು, ಹೈ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಬಟ್ ಇಲ್ಲಿ ಯಾವುದೇ ಥರ ಏನೂ ಇಲ್ಲ, ಸ್ವಲ್ಪ ಉರಿಲಿ ನೀಟಾಗಿ ಅದನ್ನು ಮಾಡ್ಕೋಬೇಕು. ಇಲ್ಲಿ ಅವಳು ತೋರಿಸ್ತಾ ಇದ್ದಾಳೆ ಅಲ್ವಾ, ಇದನ್ನು ನಮ್ಮ ಕಡೆ ನಾವು ಪಾವು ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ 5 ಕಪ್ ಆಗೋವಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದಾಳೆ ಅವಳು. ಸೊ ನಿಮ್ಮ ಕಡೆ ಇದನ್ನು ಏನಂತ ಕರಿತೀರಾ ಕಮೆಂಟ್ಸ್ ಹಾಕಿ. ನಾವು ಪಾವು ಅಂತಾರೆ, ಛೋಟಾ ಪಾವು ಅಂತಾರೆ, ಇನ್ನು ಕೆಲವೊಂದು ಕಡೆ ಒಂದೊಂದು ಹೆಸರು ಇರುತ್ತೆ. ಸೊ ಕಮೆಂಟ್ ಮಾಡಿ ಗೈಸ್, ನಿಮ್ಮಲ್ಲಿ ಏನಂತ ಕರಿತೀರಾ ಅಂತ ಹೇಳಿ. ಸೊ ಅದು ಸ್ವಲ್ಪ ಒಂದು 10 or 5 minutes ಅಷ್ಟೇ ನಾವು ಫ್ರೈ ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನ. ಸೊ ಇವಾಗ ನಮಗೆ ಹಸಿಟ್ಟು ರೆಡಿಯಾಗಿದೆ. ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣಕ್ಕೆ ಬಂದ ತಕ್ಷಣವೇ ನಾವು ಇದನ್ನು ತೆಗೆದಿಟ್ಕೋಬೇಕು. ಸೊ ಇವಾಗ ನೋಡಿ ರೆಡಿಯಾಗಿದೆ. ಇದನ್ನು ನಾವು ಇಲ್ಲಿ ಒಂದು ಮರಗೆಗೆ ಹಾಕೋತಾ ಇದ್ದೀವಿ. ಸೊ ಇಲ್ಲದ ಮರದಲ್ಲಿ ಮಾಡಿರುವಂತಹದ್ದು ಇದು. ಅಕ್ಕಿ ಹಿಟ್ಟನ್ನು ಕಲಿಸೋದಕ್ಕೆ ಈ ಥರ ಮತ್ತು ನಮ್ಮ ಸೈಡು ರೊಟ್ಟಿ ಎಲ್ಲ ತುಂಬ ಜಾಸ್ತಿ ಮಾಡುವಾಗ ರೊಟ್ಟಿ ಹಿಟ್ಟನ್ನು ಕಲಿಸೋದಕ್ಕೆಲ್ಲ ತುಂಬಾ ಯೂಸ್ ಮಾಡ್ತಾರೆ, ಮಾಡ್ಕೋಬೋದು. ನೆಕ್ಸ್ಟು ಅದೇ ಬಾಣಲಿಕ್ಕೆ ಸೂಜಿ ರವೆ ಅಂತೀವಿ, ಸಣ್ಣ ರವೆ ಅಂತ ಹೇಳ್ತೀವಿ ಅಲ್ವಾ, ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. ಇದನ್ನು ನಾವು 1.5 ಪಾವಷ್ಟು ತಗೊಂಡಿದ್ದೀವಿ. 5 ಪಾವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ರೆ 1.5 ಪಾವಷ್ಟು ನಾವಿಲ್ಲಿ ರವೆನ ತಗೋಬೇಕಾಗತ್ತೆ. ಮೆಜರ್ಮೆಂಟು ನಾವು ಮಾಡೋ ಕ್ವಾಂಟಿಟಿ ಮೇಲೆ ಹೋಗುತ್ತೆ. ನಾವು ಸ್ವಲ್ಪ ಅಥವಾ ಜಾಸ್ತಿ ಮಾಡ್ತಾ ಇದ್ದರೆ ಯಾವ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀವಿ ನೋಡಿಕೊಂಡು ನಾವು ಮೆಜರ್ಮೆಂಟ್ನ ಹಾಕೋಬೇಕಾಗತ್ತೆ. ರವೆನೂ ಕೂಡ ಸ್ವಲ್ಪ ಲೈಟಾಗಿ ಕೆಂಪು ಬಣ್ಣಕ್ಕೆ ಬರೋ ತನಕ, ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಅಷ್ಟೇ ಹುರಿದು ನಾವು ಎತ್ತಿಟ್ಕೋಬೇಕಾಗುತ್ತೆ. ಸೊ ಇವಾಗ ಅದು ಕೂಡ ರೆಡಿ ಆಯಿತು. ಅದನ್ನು ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಅಕ್ಕಿ ಹಿಟ್ಟಿನ ಒಳಗಡೆನೆ ರವೆನೂ ಕೂಡ ಹಾಕೋತಾ ಇದ್ದೀವಿ. ನೆಕ್ಸ್ಟು ಒಂದು ಚಿಕ್ಕ
ಚಿಕ್ಕ ಬಾಣಲಿನ ತಗೊಂಡು ಗೀನ ಇಲ್ಲಿ ಮೆಲ್ಟ್ ಮಾಡ್ಕೋತಾ ಇದ್ದಾಳೆ. ಸೊ ಅಕ್ಕಿ ಹಿಟ್ಟು ಮತ್ತು ರವೆ ಏನು ಇವಾಗ ಫ್ರೈ ಮಾಡ್ಕೊಂಡ್ವಿ ಅಲ್ವಾ, ಅದ್ರ ಜೊತೆಗೆ ಅಂತ ಹೇಳಿ ಸ್ವಲ್ಪ ಗೀ ಮತ್ತು ಅಡುಗೆ ಎಣ್ಣೆ, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ಪಷ್ಟು ಅಡುಗೆ ಎಣ್ಣೆ, ಇದೆರಡನ್ನು ತಗೊಂಡು ಸ್ವಲ್ಪ ಕಾಯಿಸ್ಕೋಬೇಕು. ಸ್ವಲ್ಪ ಗೀ ಏನಿದೆ ಅದು ಮೆಲ್ಟೆಡ್ ಆಗೋ ತನಕ ಕಾಯಿಸ್ಕೊಂಡ್ರೆ ನಮಗೆ ಸಾಕಾಗತ್ತೆ, ಅದು ಕೂಡ ರೆಡಿ ಆಗಿಬಿಡುತ್ತೆ. ಸೊ ಅದು ಬಿಸಿ ಇರೋದ್ರಿಂದ ಕೈಯಲ್ಲಿ ನಮಗೆ ಮಿಕ್ಸ್ ಮಾಡೋದಕ್ಕೆ ಆಗಲ್ವ, ಹಾಗಾಗಿ ಸಹಾಯಕ್ಕೆ ಒಂದು ಮಡ್ಚೆಕಾಯಿ ಆಗಿರ್ಬೋದು ಅಥವಾ ಒಂದು ಸ್ಪೂನು, ದೊಡ್ಡದು ಸ್ಪೂನ್ಸ್ ಬರುತ್ತಲ್ಲ ಅದಾಗಿರ್ಬೋದು, ಅದನ್ನು ತಗೊಂಡು ಆವಾಗಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ರವೆ ಮತ್ತು ಅಕ್ಕಿ ಹಿಟ್ಟಿನ ಜೊತೆಗೆ ಆ ತುಪ್ಪ ಮತ್ತು ಎಣ್ಣೆನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಓಕೆನಾ, ನೀಟಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಗೈಸ್, ನೆಕ್ಸ್ಟು ಸ್ವಲ್ಪ ಅದು ಆರಿದ ಮೇಲೆ ಸ್ವಲ್ಪ ಬಿಸಿ ಇರುತ್ತಲ್ಲ, ಆವಾಗ ಈ ಥರ ಕೈಯಿಂದ ನೀಟಾಗಿ ಸ್ವಲ್ಪನೂ ಒಂದು ಚಿಕ್ಕ ಗಂಟು ಕೂಡ ಇಲ್ದಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸೊ ಗೈಸ್, ರವೆ ಹಿಟ್ಟು ಮತ್ತು ತುಪ್ಪ ಎಣ್ಣೆ ಇಷ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸೊ ನೆಕ್ಸ್ಟು ನಾವಿಲ್ಲಿ ಇವಾಗ ಅಜ್ವಾಯಿನ ತೊಗೊಂಡಿದ್ದೀನಿ. ಒಂದು 2 to 3 ಟೀ ಸ್ಪೂನಷ್ಟು ಅಜ್ವಾಯಿನ್ ಇದೆ ಗೈಸ್, ಮೀಡಿಯಮ್ ಸ್ಪೂನಲ್ಲಿ. ಅದನ್ನು ಈ ಥರ ಕೈಗೆ ಹಾಕ್ಕೊಂಡು, ಏನಂತೀವಿ ಹಿಂಗೆ ಮಾಡೋಕ್ಕೆ, ಉಜ್ಬಿಟ್ಟು ಈ ಥರ ಕೈಯಲ್ಲಿ ನೀಟಾಗಿ ಒಸ್ಕೊಂಡು ಅಜ್ವಾಯಿನ್ನ ಹಾಕೋಬೇಕು. ಓಕೆನಾ, ನೆಕ್ಸ್ಟು ಜೀರಿಗೆನ ಹಾಕೋತಾ ಇದ್ದೀನಿ. 1 and 2 ಅಷ್ಟೇ, 1 2 ಸ್ಪೂನಷ್ಟು ನಾವು ಹಾಕೋಬೇಕು. ಆ್ಯಂಡ್ ಮಸಾಲೆಗೂ ಹಾಕಿರ್ತೀವಲ್ವ, ಸ್ವಲ್ಪ ಇಲ್ಲಿ ಹಾಕೋಬೇಕಾಗತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕು ಗೈಸ್. ಈ ಥರ ಅಷ್ಟು ಕೂಡ ನೀಟಾಗಿ ಮಿಕ್ಸ್ ಆಗಬೇಕು. ಇಷ್ಟನ್ನು ಕೂಡ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನಾವು ಆವಾಗಲೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕೋಬೇಕು. ಸೊ ಇಷ್ಟೇ ಗಟ್ಟಿಲಿರಬೇಕು ಗೈಸ್ ಮಸಾಲೆ, ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿಗೂ ಆಗಬಾರ್ದು. ಅಷ್ಟನ್ನು ಕೂಡ ಇದರೊಳಗಡೆ ನಾವು ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟು ಮಸಾಲೆನೆಲ್ಲನೂ ಕೂಡ ಹಸಿಟ್ಟೊಳಗಡೆ ಹಾಕೊಂಡ್ಮೇಲೆ ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ವಾಟರ್ನ ಹಾಕ್ಕೊಂಡು ಆ ನೀರನ್ನು ಕೂಡ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊತ ಕಲಿಸ್ಕೋಬೇಕು. ಒಂದೇ ಸರಿ ವಾಟರ್ನ ಹಾಕೋಬಾರ್ದು. ಇನ್ನು ಮಧ್ಯ ನನ್ನ ಅಕ್ಕನ ಮಗಳು ಬಂದುಬಿಟ್ಟು ಅವಳು ಕೋಳ್ಬಳೆಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳುವಾಗ, ಅಮ್ಮ ನನಗೂ ಕೊಡು, ಅಮ್ಮ ನಾನು ಮಾಡ್ತೀನಿ ಅಂತ ಬರೋಳು. ಮಧ್ಯ ಬಾ ಇಲ್ಲಿ ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡು ಇಬ್ಬರು ಈ ಥರ ವಿಡಿಯೋ ಮಾಡ್ಕೊಂಡು ಕೂತಿದ್ವಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಗೈಸ್ ಎಷ್ಟು ಗಟ್ಟಿಗೆ ಆಗಿದೆ ಅಂತೇಳಿ, ಇದೇ ಥರ ನೀಟಾಗಿ ಅದನ್ನು ನಾದ್ಕೋಬೇಕು. ಅದು ನೆಕ್ಸ್ಟು ನನ್ನ ಅಕ್ಕನ ಮಗನೂ ಕೂಡ ಸ್ಕೂಲ್ ಮುಗಿಸ್ಕೊಂಡು ಕೋಳ್ಬಳೆ ಮಾಡ್ತಾ ಇದ್ವಿ ಅಲ್ವಾ, ಅಲ್ಲಿಗೆ ಬಂದ, ಏನು ಮಾಡ್ತಾ ಇದ್ದೀರಾ ಇಷ್ಟು ಒಂದು ಅದಕ್ಕೆ ನೀಟಾಗಿ ಕಲಸಿ ಇಟ್ಕೊಂಡು 20 ಮಿನಿಟ್ಸ್ ಇದನ್ನು ರೆಸ್ಟ್ಗೆ ನಾವು ಎತ್ತಿಟ್ಕೋಬೇಕಾಗತ್ತೆ. ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಕೂಡ ಅದರಲ್ಲಿ ಹೊಂದ್ಕೊಳ್ಳೋ ಹಾಗೆ 20 ಮಿನಿಟ್ಸ್ ಇಷ್ಟೇ ಸಾಕು. ನೆಕ್ಸ್ಟು ನಮ್ಮ ಅಕ್ಕ ಇನ್ನೊಂದು ಕಡೆ ಸ್ವೀಟ್ನ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ಲು. ಈ ಸ್ವೀಟ್ ಬಂದುಬಿಟ್ಟು ನಮ್ಮ ಸೈಡು ಬಾದಾಮ್ ಪುರಿ ಅಂತ ಹೇಳಿ ಕರಿತೀವಿ. ಸೊ ಅದೂ ಸ್ವಲ್ಪ ಮಾಡೋಣ ಅಂತ ಹೇಳಿ ಸ್ವಲ್ಪ 1 ಕಪ್ಪು ಮೈದಾಗೆ ಒಂದು ಅರ್ಧ ಕಪ್ ಆಗೋವಷ್ಟು ಸೂಜಿ ರವೆನ ಇಲ್ಲಿ ಬಳಸ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡೋಕ್ಕೂ ಮುಂಚೆನೇ ಪಟ ಅಂತ ಎಲ್ಲ ಹಾಕೋ ಬಿಡ್ತಿದ್ಲು. ಅವಳು ಹಿಂದೆ ಓಡಿ ವಿಡಿಯೋ ಮಾಡ್ಕೊಳ್ಳೋದೇ ಇರು ಅನ್ನೋದೇ ಆಗ್ತಿತ್ತು ನನಗಂತೂ. ತುಂಬ ಫಾಸ್ಟಾಗಿ ಕೆಲಸನ ಪಟ ಅಂತ ಮುಗಿಸ್ಕೊಬಿಡೋಳು ಅವಳಂತೂ. ಮೈದಾ ಮತ್ತು ರವೆ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ಕೇಸರಿ ಕಲರ್ನ ಯೂಸ್ ಮಾಡ್ಕೋತಾ ಇದ್ದಾಳೆ. ಸೊ ಕಲರ್ ಯಾವುದಾದ್ರೂ ನೀವು ಹಾಕೋಬಹುದು. ಆಲ್ಮೋಸ್ಟ್ 99% ಕೇಸರಿ ಕಲರ್ನ ಯೂಸ್ ಮಾಡೋದ್ರಿಂದ ನಾವಿಲ್ಲಿ ಸ್ವಲ್ಪ ಒಂದು ಚಿಟಿಕೆವಷ್ಟು ಕಾಲ್ ಸ್ಪೂನ್ ಅಷ್ಟು ಅಷ್ಟೇ ನಾವು ಇಲ್ಲಿ ಕಲರ್ನ ಬಳಸ್ಕೊಂಡಿದ್ದೀವಿ. ನೆಕ್ಸ್ಟ್ ಸ್ವಲ್ಪ ಹಾಲನ್ನ ಹಾಕೊಂಡು ಸ್ವಲ್ಪನೇ ಹಾಲನ್ನ ಯೂಸ್ ಮಾಡಿಕೊಂಡು ಹಿಟ್ಟನ್ನ ಇಲ್ಲಿ ಕಲಸಿ ಇಟ್ಕೋತಾ ಇದ್ದಾಳೆ. ನೆಕ್ಸ್ಟು ಕೊಬ್ಬರಿ ಪುಡಿನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಈ ಥರ ಕೊಬ್ಬರಿನ ತುರಿಯಾಗಿ ಮಾಡಿಕೊಂಡು ಎತ್ತಿಡ್ಕೋಬೇಕು. ಅದಷ್ಟನ್ನು ಕೂಡ ಪ್ರಿಪೇರ್ ಮಾಡಿಕೊಂಡು ಆದಮೇಲೆ ನೆಕ್ಸ್ಟು ಇಲ್ಲಿ
ಆವಾಗಲೇ ಕೋಳ್ಬಳೆ ಹಿಟ್ಟನ್ನು 20 ಮಿನಿಟ್ಸ್ ಇಟ್ಟು ಹೋಗಿದ್ವಿ ಅಲ್ವಾ, ಸೊ ಅದು ಇವಾಗ ಇಲ್ಲಿ ಈ ಥರ ರೆಡಿಯಾಗಿದೆ. ಸುಮ್ಮನೆ ಅವಳು ಮಾಡಿಟ್ಟು ಅವಳು ಒಳಗಡೆ ಅಷ್ಟು ಮಾಡ್ತಾ ಇರೋ ಟೈಮಲ್ಲಿ ಎಣ್ಣೆನ ಕಾಯ್ಲಿಕ್ಕಿಡೋ ಟೈಮಲ್ಲಿ ಈ ಥರ ಕಿತಾಪತಿ ಮಾಡ್ಕೊಂಡು ಕೂತಿದ್ದೆ. ಸೊ ನೆಕ್ಸ್ಟು ಕೋಳ್ಬಳೆನ ನೀಟಾಗಿ ಒಸ್ಕೊಂಡು ಅದನ್ನು ನಾವಿಲ್ಲಿ ಬೇಯಿಸೋದಕ್ಕೆ ಶುರು ಮಾಡ್ಕೊಂಡ್ವಿ. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಶೇಪಲ್ಲೂ ಕೂಡ ನೀವು ಮಾಡ್ಕೋಬೋದು, ಅಥವಾ ಬೇರೆ ಶೇಪಲ್ಲೂ ಕೂಡ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಆಲ್ಮೋಸ್ಟ್ 99% ಕೋಳ್ಬಳೆನ ಇದೇ ಶೇಪಲ್ಲಿ ಮಾಡೋದ್ರಿಂದ ಸೊ ನಾವು ಕೂಡ ಈ ಥರ ಮಾಡಿಕೊಂಡು ಇಲ್ಲಿ ಬೇಯಿಸ್ಕೊತಾ ಇದ್ದೀವಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ನಾವು ಕೋಳ್ಬಳೆನ ಬೇಯಿಸ್ಕೋಬೇಕು. ಇನ್ ಕೇಸ್ ಏನಾದರೂ ನೀವು ರುಚಿ ನೋಡೋದಿತ್ತು ಅಥವಾ ಯಾವ ಇದರಲ್ಲಿ ಬೇಯಿಸ್ಕೋಬೇಕು, ಯಾವ ಕಲರ್ ಬರೋ ತನಕ ಬೇಯಿಸ್ಕೋಬೇಕು, ನೀವೇನಾದರೂ ಮೊದಲಿಗೆ ಮಾಡ್ತಾ ಇದ್ದರೆ 1 ಅಥವಾ 2 ಕೋಳ್ಬಳೆನ ಫಸ್ಟು ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಬೇಯಿಸಿ ಆನಂತರ ಹೆಚ್ಚು ಕೋಳ್ಬಳೆಗಳನ್ನು ಬೇಯಿಸ್ಕೊಳ್ಳಿ. ಫಸ್ಟು ಆ ಥರ ಮಾಡೋದ್ರಿಂದ ನಾವು ಯಾವ ಕಲರ್ ತನಕ ಬೇಯಿಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ಆ್ಯಂಡ್ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತೇಳಿ ನೋಡ್ಕೋಬೋದು. ಯಾಕಂತ ಅಂದರೆ ಕೋಳ್ಬಳೆ ತೆಗೆದ ಮೇಲೂ ಕೂಡ ಎಣ್ಣೆ ಅಂಶ ಅದರಲ್ಲಿ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟ್ ಕಲರ್ ಇರುವಾಗಲೇ ನಾವು ಕೋಳ್ಬಳೆನ ಎಣ್ಣೆಯಿಂದ ತಿಕ್ಕೋಬೇಕು. ಇದಿಷ್ಟು ಕೂಡ ಕೋಳ್ಬಳೆಯ ಮಾಡುವ ವಿಧಾನ ಆಗಿರುತ್ತೆ. ಇದು ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಬಾದಾಮ್ ಪೂರಿಯ ಪ್ರೋಸೆಸ್ನ ನಾನಿಲ್ಲಿ ನೆಕ್ಸ್ಟ್ ಏನೆಲ್ಲ ಇದೆ ಅದನ್ನು ತೋರಿಸ್ತಾ ಇದ್ದೀನಿ. 1 ಕಪ್ಪು ಶುಗರ್ನ ನಾನಿಲ್ಲಿ ಹಾಕ್ಕೊಂಡು 2.5 ಅಷ್ಟು ನೀರನ್ನ ಹಾಕೋತಾ ಇದ್ದೀವಿ. ಸ್ವಲ್ಪ ಪಾಕ ಗಟ್ಟಿನೇ ಇರಬೇಕು ಬಾದಾಮ್ ಪೂರಿಗೆ. ಸೊ ಹಾಗಾಗಿ ಸ್ವಲ್ಪ ವಾಟರ್ನ ಅಷ್ಟೇ ಇಲ್ಲಿ ಸೇರಿಸ್ಕೋತಾ ಇರೋದು. ಅಷ್ಟು ಶುಗರ್ಗೆ 2 or 2.5 ಅಷ್ಟೇ ನಾವು ಇಲ್ಲಿ ವಾಟರ್ನ ಆ್ಯಡ್ ಮಾಡ್ಕೋಬೇಕು. ಅದಷ್ಟನ್ನು ಕೂಡ ಹಾಕಿ 1-2 ಸತಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಈ ಕಲರ್ಗೆ ಚೇಂಜ್ ಆಗ್ತಾ ಬರುತ್ತೆ, ಆವಾಗ ಏಲಕ್ಕಿ ಪೌಡರ್ನ ಸೇರಿಸಿದ್ರೆ ಆಯಿತು. ನೆಕ್ಸ್ಟು ಇಲ್ಲಿ ಬಾದಾಮ್ ಪೂರಿಗೆ ಉಂಡೆಗಳನ್ನಾಗಿ ಫಸ್ಟು ಇಲ್ಲಿ ಸ್ವಲ್ಪ ಒಂದು ಮೀಡಿಯಮ್ ಇಷ್ಟೇ ಚಿಕ್ಕದಾಗಿ ಇರಬೇಕು, ತುಂಬ ದೊಡ್ಡದಾಗಿ ಬೇಡ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಅದನ್ನು ಲಟ್ಟಿಸ್ಕೋಬೇಕು. ಆಲ್ಮೋಸ್ಟ್ ನಾವೆಲ್ಲ ಬಾದಾಮ್ ಪುರಿನ ಈ ಶೇಪಲ್ಲಿನೇ ಮಾಡ್ಕೊಳ್ಳೋದು, ಹಾಗಾಗಿ ಇದೇ ಶೇಪ್ನಲ್ಲಿ ಅದನ್ನು ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ಇದು ತುಂಬಾ ಬೇಗನೆ ಪ್ರೋಸೆಸ್ಸು, ತುಂಬ ಹೊತ್ತು ಬೇಯಿಸೋದೇನಿರಲ್ಲ. ಪೂರಿ ಥರನೇ ಸೇಮು. ಒಂದು 2 ಮಿನಿಟ್ಸ್ ಎಣ್ಣೆಯಲ್ಲಿ ಬೇಯಿಸಿ ಅದನ್ನು ತೆಗೆದು ಈ ಥರ ಇಟ್ಕೋಬೇಕು. ಸ್ವಲ್ಪ ಅದು ಆರದ ಮೇಲೆ ಬಾದಾಮ್ ಪುರಿ ಏನಿದೆ ಅದು ಸ್ವಲ್ಪ ಆರದ ಮೇಲೆ ಒಂದೊಂದೇ ಈ ಥರ ತಿಕ್ಕೊಂಡು ಪಾನಕಕ್ಕೆ ಅದನ್ನು ಡಿಪ್ ಮಾಡಿ ಅದನ್ನು ತೆಗಿಬೇಕು. ತುಂಬ ಹೊತ್ತು ಏನು ಪಾನಕದಲ್ಲಿ ಇಡೋದು ಬೇಡ, ಜಸ್ಟ್ 2 ಸೈಡ್ ಕೂಡ ಡಿಪ್ ಮಾಡಿ ಅದನ್ನು ಸ್ವಲ್ಪ ಪಾನಕ ಏನಿದೆ ಅದೆಲ್ಲದೂ ಕೂಡ ಎಕ್ಸಸ್ ಏನಿರುತ್ತೆ ಎಲ್ಲದೂ ಕೂಡ ಔಟ್ ಆಗೋ ತನಕ ಇಟ್ಟು ಅದನ್ನು ಒಂದು ಪ್ಲೇಟ್ಗೆ ಇಟ್ಕೊಂಡು ಮೇಲ್ಗಡೆ ನಾವು ಆವಾಗಲೇ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಕೊಬ್ಬರಿ ತುರಿನ ಮೇಲ್ಗಡೆ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾದಂತಹ ಬಾದಾಮ್ ಪುರಿ ರೆಡಿ ಆಗುತ್ತೆ. ಇದಿಷ್ಟೇ ಬಾದಾಮ್ ಪುರಿಯ ಪ್ರೋಸೆಸ್ ಆಗಿದೆ, ಹಾಗೂ ಕೋಳ್ಬಳೆಯ ಪ್ರೋಸೆಸ್. ಈ 2 ಸೂಪರ್ ಟೇಸ್ಟಿಯಾದಂತಹ ಫುಡ್ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.